ಗೌರಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಸಹಾಯಕನಂತೆ ಸೂರ್ಯ ನಿಂತಿದ್ದ. ಅಜ್ಜಿ ಮಾತ್ರ ಸಿಡಿಮಿಡಿಗೊಳ್ಳುತ್ತಾ ತುಳಸಿ ಕಟ್ಟೆಯ ಮುಂದೆ ಕೂತು ಬಿಟ್ಟಿತ್ತು. ಅದು ಇದ್ದದ್ದೇ, ಆದರೆ ಹಿಂದು ಅಪರಿತಕ್ಕೆ ಹೋದಂತೆ ಅನಿಸಿತ್ತು. ಅದೇ ತಾನೇ ಸ್ಕೂಲ್ನಿಂದ ಹಿಂತಿರುಗಿದ ವಿಜಯ್ಗೆ ಏನು ನಡೆದಿರಬಹುದು? ಎಷ್ಟು ಪ್ರಶ್ನಿಸಿದರೂ ಒಬ್ಬರಾದರೂ ಬಾಯಿ ಬಿಡಬೇಡವೇ? ಚಿಕ್ಕವಳೆಂದೇ, ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಷ್ಟೊಂದು ಸಲ ತನ್ನ ಎದುರಿಗೆ ಇಂಥ ಹಗರಣಗಳು ನಡೆದಿಲ್ಲ. ತನ್ನನ್ನು ಗುರಿಯಾಗಿಟ್ಟುಕೊಂಡು ಅಜ್ಜಿಯ ಕೆಟ್ಟ ದೃಷ್ಟಿಯಂತೂ ತನ್ನ ಮೇಲೆ ಹರಿಯುವ ದಿನವಿಲ್ಲ. ಏನಾದರೂ ಕಾರಣ, ಸದಾ ವಟವಟ. ಅಲ್ಲ, ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪೆ? ಅದು ಅಲ್ಲ, ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪೆ? ಅದು ನನ್ನ ಕೈಲಿತ್ತೆ, ಅಮ್ಮನ ಕೈಲಿತ್ತೆ. ತನ್ನ ಜನ್ಮದಲ್ಲಿ ಅಪ್ಪನ ತಪ್ಪು ಏನೂ ಇಲ್ಲವೇ? ಹೆಣ್ಣಿಗೆ ಜನ್ಮ ಕೊಟ್ಟದಳೆಂದು ಅಮ್ಮನನ್ನು ಸದಾ ಕಾಲವು ಶಪಿಸುವುದು ಯಾವ ನ್ಯಾಯ? ಹೀಗಾದರೆ ಅಮ್ಮನ ಆರೋಗ್ಯ ಕೆಟ್ಟು ಹೋಗುವುದಿಲ್ಲವೇ? ಏನಾದರೂ ಕಾಯಿಲೆ ಬಂದು ಸತ್ತು ಹೋದರೆ ತನ್ನ ಗತಿ? ವಿಜಯ ಅಭ್ರತೆಯಿಂದ ನಡುಗಿದಳು. ಅಪ್ಪ, ಏನಾಯ್ತಪ್ಪ? ಹತ್ತಿರ ಹೋಗಿ ಮೆಲ್ಲಗೆ ಪ್ರಶ್ನಿಸಿದಳು. ಏನೋ ಹೇಳಲು ಬಾಯಿ ತೆರೆದರು ಅಪ್ಪ, ಆದರೆ ನಾಲಿಗೆ ಹೊರಳಲಿಲ್ಲ. ಯಾಕೋ ಏನೋ ತಿಳಿಸಬೇಕೆಂದಿದ್ದ ಮಾತು ಗಂಟಲಿನಲ್ಲೇ ಹೊಳೆಯಿತು. ವಿಚಿತ್ರ ಅಸಹಾಯಕತೆಯಿಂದ ಮಗಳನ್ನು ನೋಡಿದರು. ಎಂದೂ ಇಲ್ಲದ ಸಿಟ್ಟು ಹುಡುಗಿಯನ್ನು ಆವರಿಸಿತು. ಗಂಡಸಾಗಿ ತಾಯಿಗೆ ಹೆದರುವುದೇ? ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಹುಡುಗರೇ ಹೆದರುವುದಿಲ್ಲ. ಅಪ್ಪ ಯಾವ ಕಾಲದಲ್ಲಿ ಇದ್ದಾರೆ? ನಿನ್ನ ಅಜ್ಜಿ ಇವತ್ತು ಖಂಡಿತವಾಗಿ ಹೇಳಿಬಿಟ್ರು. ಕೊನೆಗೆ ಅಮ್ಮನೇ ಬಾಯಿ ಬಿಟ್ಟದ್ದು. ನಿನ್ನ ಅಜ್ಜಿ ಬಿಕ್ಕಿದಳು. ನಿನ್ನ ಅಪ್ಪ ಇನ್ನೊಂದು ಹುಡುಗಿನ ಮದುವೆ ಆಗಬೇಕಂತೆ, ಇಲ್ಲದಿದ್ದರೆ ಖಂಡಿತ ವಿಷ ತಗೋತಾರಂತೆ. ಅಯ್ಯೋ ಹೋಗಮ್ಮ, ವಿಜಯ ಬೇಕೆಂದು ನಕ್ಕಬಿಟ್ಟಳು. ಇದೇನು ಹೊಸದಲ್ಲ, ಅಜ್ಜಿದು ಇದ್ದದೆ. ಏನಂದರೆ, ಇದುವರೆಗೂ ಬಾವಿಯಲ್ಲಿ ಬೀಳ್ತೀನಿ, ಕೆರೆಯಲ್ಲಿ ಬೀಳ್ತೀನಿ ಅಂತ ಹೆದರಿಸ್ತಿದ್ರು. ಸುತ್ತಮುತ್ತ ಯಾವುದೂ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಈಗ ಈ ಹೊಸ ಪ್ರಯೋಗ, ಅದು ಫಲಿಸದೇ ಇದ್ದರೆ ನೇಣು ಹಾಕೋತೀನಿ ಅಂತ ಆರಂಭಿಸ್ತಾರೆ. ನೋಡ್ಕೊಂಡಿರು. ಅದು ಆಯಿತು ಕಣೆ. ಮೊನ್ನೆ ಮನೆಯಲ್ಲೆಲ್ಲ ಹುಡುಕಾಡಿದ್ರು, ಹಗ್ಗಕ್ಕೆ ಸರಿಯಾದ್ದು ಯಾವುದೂ ಸಿಗಲಿಲ್ಲ ಅಂತ ಒದ್ದಾಡ್ತಿದ್ರು. ಸ್ನೇಹಿತರು ಕೂಡ ಟೆಲಿಫೋನ್ನಲ್ಲಿ ಮಾರ್ಕೆಟಿಂದ ಒಂದು ದೊಡ್ಡ ಹಗ್ಗನ ತಂದುಕೊಡ್ತೀಯಾ ಅಂತ ಕೇಳಿದರು. ನಿನ್ನ ಅಪ್ಪನ ಮತ್ತು ಬಿಕ್ಕಿದಳು ಗೌರಿ. ಹೌದೇ? ವಿಜಯ ಹೊಳಹೋಗಿ ಒಳೆಯ ಕೂಡ ಮಾತನಾಡುತ್ತಿದ್ದ ಆ ಮುದಿ ಜೀವವನ್ನೇ ನೇರವಾಗಿ ಪ್ರಶ್ನಿಸಿಬಿಟ್ಟಳು. ಅಜ್ಜಿ, ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ನಿಮಗೆ ಅರ್ಜೆಂಟಾಗಿ ಹಗ್ಗ ಬೇಕಂತೆ. ಯಾವ ಥರದ್ದು ಅಂತ ಹೇಳಿದರೆ ಇಡೀ ಮಾರ್ಕೆಟೆಲ್ಲ ಜಾಲಾಡಿ ಆದರೂ ತರ್ತೀನಿ. ನೈಲನ್ ಹಗ್ಗ ಬೇಕೋ, ಸಿಲ್ಕ್ ಹಗ್ಗ ಬೇಕೋ, ಇಲ್ಲ ಬಾವಿ ಹಗ್ಗ ಬೇಕೋ ಹೇಳು. ಪ್ರಾರಬ್ಧ ನೀನು ಏನಂತ ಹುಟ್ಟಿದ್ಯೋ, ಹುಟ್ಟಿದ ತಕ್ಷಣ ಅದೆಂಥದೋ ಆಪರೇಷನ್ ನಿನ್ನಮ್ಮನಿಗೆ. ಮುಂದೆ ಮಕ್ಕಳು ಮರಿ ಆದರೆ ಜೀವಕ್ಕೆ ಅಪಾಯ ಅಂತೆ. ಅಲ್ಲಿಗೆ ನಮ್ಮ ವಂಶ ಇಲ್ಲಿಗೆ ಕೊನೆ. ಎಲ್ಲ ನಿನ್ನಿಂದ. ಅಲ್ಲ, ಹುಟ್ಟಿದೆ ಗಂಡು ಮಗನಾಗಿ ಹುಟ್ಟಿದ್ರೆ ನಿಂಗೇನಾಗಿತ್ತು? ಒಳಗಿನಿಂದಲೇ ಇದನ್ನು ಕೇಳಿಸಿಕೊಂಡ ಹೆತ್ತ ತಾಯಿಯ ಹೃದಯಕ್ಕೆ ಏನಾಗಬೇಡ. ಇದು ನಿತ್ಯ ಸೂತ್ರವೇ. ಬಂಡೆಯ ಮೇಲೆ ಮಳೆ ಸುರಿದಂತೆ ಇರುತ್ತಿದ್ದಳು ವಿಜಯ. ಆದರೆ ಹಿಂದೇಕೋ ತಡೆಯಲಿಲ್ಲ. ತಡೆಯದಾಯಿತು. ಅಲ್ಲ, ಜನ್ಮ ಕೊಟ್ಟ ಅಪ್ಪ ಅಮ್ಮನೇ ಒದ್ದಾಡದಿರುವಾಗ ಈ ಮುದುಕಿಗೇನು ಬಂತು ರೋಗ? ಹೀಗೆ ದಿನ ಬೆಳಗಾದರೆ ತನ್ನನ್ನು ಶಪಿಸುವುದಕ್ಕೆ? ಅದರ ಹಂಗಿನಲ್ಲೇನೋ ಇಲ್ಲವಲ್ಲ ತಾನು. ಅಪ್ಪನನ್ನು ಅಜ್ಜಿ ಬಲು ಕಷ್ಟದಿಂದ ಓದಿಸಿರಬಹುದು. ಅಪ್ಪನ ಹಿಂದಿನ ಯಶಸ್ಸಿಗೆ ಅಜ್ಜಿಯೇ ಕಾರಣವಾಗಿರಬಹುದು, ನಿಜ. ಆದರೆ ಅದಕ್ಕಾಗಿ ತಾನು ಬಲಿಪಶವಾಗಬೇಕೇ? ಇದು ಯಾವ ನ್ಯಾಯ? ಅಜ್ಜಿಯ ತ್ಯಾಗ ಒಬ್ಬ ತಾಯಿಯಾದವಳ ಕರ್ತವ್ಯ ತಾನೇ, ಅತಿಶಯವೇನೆಲ್ಲವಲ್ಲ. ಅದಕ್ಕಾಗಿ ತನ್ನ ತಂದೆ ತನ್ನ ಬಾಳಿನ ಉದ್ದಕ್ಕೂ ಜಿತಾದಾಳಾಗಬೇಕೇ? ಅಲ್ಲ, ಕಾನೂನು ಬಂದಿದೆ. ಒಬ್ಬ ಹೆಂಡತಿ ಇರುವಾಗ, ಬದುಕಿರುವಾಗ ಬೇರೆಯೊಬ್ಬಳನ್ನು ಮದುವೆ ಆಗಬಾರ್ದು. ಮದುವೆ ಆದರೆ ಜೈಲಿಗೆ ಹಾಕ್ತಾರೆ. ಅಜ್ಜಿಗೆ ಸ್ಪಷ್ಟವಾಗಿ ಹೇಳಬಾರ್ದೇ? ಈ ಅಪ್ಪ ಏನೋ ಅಜ್ಜಿಯ ಪುಣ್ಯ, ಆದ ಒಂದು ಕೂಸು ಗಂಡು ಮಗುವಾಗಿ ಹುಟ್ಟಿತ್ತು. ಹೆಣ್ಣು ಮಗುವಾಗಿದ್ದಲ್ಲಿ ತೆಗೆದುಕೊಂಡು ಹೋಗಿ ಕಸದ ಬುಟ್ಟಿಗೆ ಬಿಸಾಕ್ತಿದ್ದಾರೆ ಏನೋ. ಯಾಕೋ ವಿಪರೀತಕ್ಕೆ ಹೋಗ್ತಿದೆ. ಇದನ್ನು ಹೀಗೆ ಬಿಡಬಾರದು. ಬಿಟ್ಟರೆ ಅಮ್ಮ ಬಲಿಪಶುವಾಗುವುದು ಖಂಡಿತ. ಆಮೇಲೆ ನನ್ನ ಗತಿ? ಅಮ್ಮನನ್ನು ಬಿಟ್ಟು ನನಗೆ ಯಾರಿದ್ದಾರೆ? ಅಪ್ಪ ಯಾತಕ್ಕೂ ಪ್ರಯೋಜನವಿಲ್ಲ. ತನ್ನ ಅಮ್ಮನ ಕೈಗೊಂಬೆ, ಮದರ್ಸ್ ಬೇಬಿ. ಅವರ ನೆಚ್ಚಿ ಕೂತರೆ ಅದು ಹೋಗದೆಯೇ.
ಈ ಮುದುಕಿಗೆ ಬುದ್ಧಿ ಕಲಿಸಬೇಕು. ಈ ದಿಕ್ಕಿನಲ್ಲಿ ಓಡಿದ ವಿಜಯಳ ಆಲೋಚನೆ ಸ್ಮರಣೆ ಒಂದು ದೃಢ ನಿರ್ಧಾರಕ್ಕೆ ಬಂದಿತು. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಮೂಡಿದ್ದ ಯೋಚನೆ ಸರಕ್ಕನೆ ರೂಪುಗೊಂಡಿತು. ಅಜ್ಜಿ ಮುದ್ದಾಗಿ ಪ್ರಶ್ನಿಸಿದಳು, ನಿಮ್ಮ ಮಗನಿಗೆ 2ನೇ ಮದುವೆ ಮಾಡಬೇಕಂತ ತಾನೇ ನಿಮ್ಮ ಆಸೆ? ಹೌದಮ್ಮ. ಅಜ್ಜಿಯ ಮುಖ ಅಗಲವಾಯಿತು. ಹುರುಪಿನಿಂದ ಹೇಳಿದರು, ನಾನು ಸಾಯೋಕ್ಕೂ ಮುಂಚೆ ವಂಶೋದ್ಧಾರಕನನ್ನು ನೋಡಬೇಕು. ನನ್ನಿಂದ ವಂಶ ಬೆಳೆದ್ರೆ ಆಗದ? ನನ್ನಲ್ಲೂ ನಿನ್ನ ಮತ್ತು ತಾತನ ರಕ್ತ ಇದೆಯಲ್ಲ ಅಜ್ಜಿ. ಹೀಗೆಲ್ಲ ಗಂಡು ಹೆಣ್ಣು ಈಕ್ವಲ್ ಅಂದರೆ ಒಂದೇ ಸಮ ಅಂತ ಕಾನೂನು ಬಂದಿದೆ ಅಜ್ಜಿ. ಯಾಕೆ ಹೀಗೆ ಸತಾಯಿಸ್ತೀಯಾ? ಮೊಮ್ಮಗ ಬೇಕು ಅಂದಮೇಲೆ ಆಯಿತು, ಇಲ್ಲದಿದ್ದರೆ ವಿಷ ತಗೋತೀಯಲ್ವಾ? ವಿಜಯ ಮುಗಿಸಿದಳು. ಅವರ ವಾಕ್ಯವನ್ನು ಹೇಳೇ ತಲೆಹರಟೆ. ಅಜ್ಜಿ ಗುರುಗುಟ್ಟಿಕೊಂಡು ನೋಡಿದರು. ತಲೆಹರಟೆ ಮೊಮ್ಮಗಳಿಗೆ ನಗು ಬಂತು. ಆದರೆ ನಗಳಿಲ್ಲ. ಮುಳ್ಳನ್ನು ಉಪಾಯವಾಗಿ ಬಿಡಿಸಿಕೊಳ್ಳಬೇಕು ಎಂದು ಅಜ್ಜಿ ಬೋಧಿಸಿರಲಿಲ್ಲವೇ? ಈ ವಯಸ್ಸಿನಲ್ಲಿ ನನ್ನ ಅಪ್ಪಂಗೆ ಹೆಣ್ಣು ಕೊಡೋರು ಯಾರಜ್ಜಿ? ಪ್ರಶ್ನಿಸಿದಳು. ನನ್ನ ಮಗನಿಗೆ ವಯಸ್ಸೆಲ್ಲಿ ಆಗಿದೆ? ಇನ್ನೂ ಚಿಕ್ಕವನು. ಮುಂಜಿ ಮಾಡುವ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ಟೆ. ಮನೆ ತುಂಬ ಮಕ್ಕಳಾಗುತ್ತೇನೋ ಅಂತ. ಈಗ ಅವನಿಗೆ ಹೆಣ್ಣು ಕೊಡೋರು ಯಾರು ಅಂತೀಯ? ಒಂದು ತಿಳ್ಕೊ, ಗಂಡು ಯಾವತ್ತು ವರ. ಹೌದು ಕಣೆ, ಬದುಕಿರುವವರೆಗೂ ಅವನು ವರನೇ. ಹುಡುಗಿನ ಅಲ್ಲಿ ಇಲ್ಲಿ ಯಾಕೆ ಹುಡುಕಬೇಕು? ಇಲ್ಲೇ ನಮ್ಮಲ್ಲೇ ಇದ್ದಾಳಲ್ಲ, ಅದೇ ನನ್ನ ಅಣ್ಣ, ಅದೇ ನಮ್ಮ ದೊಡ್ಡಪ್ಪನ ಮಗನ ಮಗಳು ಸುಂದರ ಇಲ್ವೇ? ಹೆಸರಿಗೆ ತಕ್ಕ ಹಾಗಿದ್ದಾಳೆ. ಚಿಕ್ಕ ವಯಸ್ಸಿನಿಂದ ಅವಳನ್ನೇ ನನ್ನ ರಮೇಶನಿಗೆ ಗೊತ್ತು ಮಾಡಿಕೊಂಡಿದ್ದೆ. ನನ್ನ ಅಣ್ಣ ಅಷ್ಟರಲ್ಲಿ ಏನೇನೋ ತಿಳಿಯದ ತನ್ನ ಮುದ್ದು ಮಗನ ಮೇಲೆ ಅದೇನು ಮಂಕು ಮೂಚಿ ಎರಚಿದಳು. ನಿನ್ನ ಅಮ್ಮ ಲವ್ ಲವ್ ಅಂತ ಹಾರಾಡ್ಬಿಟ್ಟಿದ್ದು. ಇಲ್ಲಿದ್ರೆ ಇಷ್ಟೊತ್ತಿಗೆ ವಂಶೋದ್ಧಾರಕ ಸೈನ್ಯನೇ ನಮ್ಮ ಮನೆ ತುಂಬ ಓಡಾಡ್ತಿದ್ರು. ಅನ್ಯಾಯ. ಅಜ್ಜಿ ತನ್ನ ತಾಯಿಯ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡಿದು ವಿಜಯ್ಗೆ ಹಿಡಿಸಲಿಲ್ಲ. ಅಜ್ಜಿಗೆ ಬುದ್ಧಿ ಕಲಿಸಲು ಯೋಜನೆಯೊಂದು ನೇಯ್ದಳು. ನಿನ್ನ ಅಣ್ಣನಿಗೆ ಹೇಳಿ ಆ ಹುಡುಗಿಯನ್ನು ಕರೆಸು. ಅಜ್ಜಿ, ಅಪ್ಪನಿಗೆ ನಾನು ಹೇಳಿ ಒಪ್ಪಿಸ್ತೀನಿ ಎಂದು ಹೇಳಿದವಳೆ ಅಜ್ಜಿಯ ಪ್ರತಿಕ್ರಿಯೆಗೂ ಕಾಯದೆ ಜಾಗ ಖಾಲಿ ಮಾಡಿದಳು. ಅಜ್ಜಿ, ನಾನು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಗೆ ಹೊರಟಿದ್ದೀನಿ ಎಂದು ವಿಜಯ ಬ್ಯಾಗ್ ಹಿಡಿದುಕೊಂಡು ನಿಂತಾಗ ಅಜ್ಜಿ ಪ್ರತಿಭಟಿಸಿದರು. ಏನೇ ಇದು? ನಾಳೆ ನನ್ನ ಅಣ್ಣ ಬರ್ತಿದ್ದಾನೆ. ನನ್ನ ಸೊಸೆನ ಕರ್ಕೊಂಡು ಮನೆಯಲ್ಲಿ ಮದುವೆ ಹಿಡ್ಕೊಂಡು ನೀನು ಹೊರಟು ಹೋದರೆ ಓಡೋರು ಯಾರು? ನೀನೇ ಎಂದು ತಮಾಷೆ ಮಾಡಿದ ಹುಡುಗಿ ಹೊರಟೇ ಬಿಟ್ಟಳು. ಸ್ವಲ್ಪ ಹೊತ್ತಿಗೆಲ್ಲ ಹಳೆಯ ಸೊಸೆನ ನಾಪತ್ತೆಯಾದಾಗ ಮಗ ತಿಳಿಸ್ದ ನಿರ್ವಿಕಾರವಾಗಿ, ತವರು ಮನೆಗೆ ಕಳಿಸ್ಬಿಟ್ಟೆ ಅಮ್ಮ. ಹೊಸ ಹೆಂಡತಿ ಬರುವಾಗ ನನಗೆ ಯಾಕಮ್ಮ ಈ ಗೊಡ್ಡು ಹೆಂಡತಿ? ತನ್ನನ್ನು ಆರಾಮವಾಗಿ ಕೂರಿಸಿ ಮನೆ ಕೆಲಸ ಮಾಡುತ್ತಿದ್ದ ಅಪ್ರಾಣಿಯ ಅನುಪಸ್ಥಿತಿಯಲ್ಲಿ ಏನೋ ಮಾಡಲು ತೋಚದಂತಾಯ್ತು ಆ ಮುದುಕಿಗೆ. ಕರೆದುಕೊಂಡು ಬಾ ಎಂದು ಯಾವ ಬಾಯಲ್ಲಿ ಕೇಳೋದು? ತಾಯಿಯ ತೊಳಲಾಟವನ್ನು ನೋಡದವನಂತೆ ಮಗ ಇದ್ದು ಬಿಟ್ಟಾಗ ಈಚೆಗೆ ಮನೆಯಲ್ಲಿ ಇರುತ್ತಿರಲಿಲ್ಲ ಬೇರೆ. ಅಷ್ಟೊತ್ತಿಗೆ ಮನೆ ಬಿಟ್ಟು ಹೊರಟು ಬಿಡ್ತಿದ್ದ. ಒಂದು ಲೋಟ ಕಾಫಿಯನ್ನು ಕುಡಿಯದೆ ಎಲ್ಲಿ ಕಾಫಿ ಟೀ ಕುಡಿತಿದ್ದಾನೋ, ತಿಂಡಿ ತಿನ್ನುತ್ತಿದ್ದಾನೋ, ಊಟ ಮಾಡುತ್ತಿದ್ದಾನೋ ದೇವರಿಗೆ ಗೊತ್ತು. ಈಚೀಚೆಗೆ ಅವನ ಮುಖ ನೋಡುವುದೇ ಅಪರೂಪವಾಗಿತ್ತು. ಹಿಂದಿನ ಹಾಗೆ ಊಟ ತಿಂಡಿ ಆರಾಮ ಏನೇನೂ ಇಲ್ಲದೆ ಸುಸ್ತು ಹೊಡೆದು ಬಿಟ್ಟರು ವಿಜಯಳ ಅಜ್ಜಿ ಒಣಜಮ್ಮ. ಇದ್ಯಾವುದರ ಪರಿವೆಯೂ ಆರಾಮವಾಗಿ ಇಲ್ಲದವರಂತೆ ಸತ್ಕಾರವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಕರೆದ ತಕ್ಷಣ ಮನೆಗೆ ಬಂದು ಜಂಡ ಹಾಕಿದ ಇವರ ಅಣ್ಣ ಮತ್ತು ಭಾವಿ ಸೊಸೆ. ಈ ಭಾವಿ ಸೊಸೆಯು ಎಲ್ಲದರಲ್ಲೂ ಗೌರಿಗೆ ತದ್ವಿರುದ್ಧ. ಎಲ್ಲವೂ ನಯ ನಾಜೂಕು, ಇರಿಸೆ ಮುರಿಸಿಕೆ ಇಲ್ಲದ ಹೆಣ್ಣು. ಮಾತಿನಲ್ಲೂ ಹೊರಟು ಶುದ್ಧ ಸೋಮಾರಿ. ಒಂದು ಕಡ್ಡಿ ಎತ್ತಿಡುತ್ತಿರುವುದಿಲ್ಲ. ಸದಾ ಮೊಬೈಲ್. ಕೂತ ಜಾಗದಲ್ಲೇ ರಾಜೋಪಚಾರ ಆಗಬೇಕು, ಇಲ್ಲದಿದ್ದರೆ ಗುರುಗುರು. ಅವಳಿಗೆ ಏನಾದರೂ ಹೇಳಿ ತಿದ್ದಲು ಹೋದರೆ ಅವಳ ತಂದೆ ಸಿಡಿಬಿಡಿ. ಇಬ್ಬರು ಸೇರಿ ವಿಜಯಳ ಅಜ್ಜಿಯನ್ನು ಹಳಿಗಿಂತ ಕೀಳಾಗಿ ನೋಡುತ್ತಿದ್ದರು. ಹುಂಡೆಯಾ ಮಲಗಿದೆಯಾ ಎಂದು ಕೇಳುವವರಿಲ್ಲದೆ ಮುದುಕಿಯ ಸ್ಥಿತಿ ಶೋಚನೀಯವಾಯಿತು. ಯಾರ ಹತ್ತಿರ ಹೇಳಿಕೊಳ್ಳುವುದು? ಈಚೀಚೆಗೆ ಮೊಮ್ಮಗಳ ನೆನಪು ಆವರಿಸತೊಡಗಿತ್ತು. ತಾವು ಎಷ್ಟೇ ಗುಣಗಾಗಲಿ, ಮುಖ ದಪ್ಪ ಮಾಡಿಕೊಂಡಿರಲಿ, ಅಜ್ಜಿ ಅಜ್ಜಿ ಎಂದು ಹಿಂದೆ ಮುಂದೆ ಸುತ್ತುತ್ತಿದ್ದಳು. ತನಗೆ ಸುಸ್ತಾದರೆ ಕಾಳಜಿ ತೋರಿಸುತ್ತಿದ್ದಳು. ಹಣ್ಣು ಹಂಪಲು ತಂದು ಬಲವಂತವಾಗಿ ಬಾಗಿಡುತ್ತಿದ್ದಳು. ಎಂಥ ಅವಳೆ ಹುಡುಗಿ! ತಾನು ಅವಳನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲವಲ್ಲ. ಛೇ!
ಅಜ್ಜಿಯಂತೆ ಮೊಮ್ಮಗಳಿಗೂ ಹಬ್ಬ ಹುಣ್ಣಿಮೆ ಎಂದರೆ ಸಂಭ್ರಮ. ಅದರಲ್ಲೂ ನವರಾತ್ರಿ ಬಂದಿತ್ತೆಂದರೆ ಸರಿ, ಮೈ ತುಂಬ ಒಡವೆ ವಸ್ತ್ರ ಧರಿಸಿ ಮನೆಯ ತುಂಬ ಓಡಾಡುವಳು. ಆಗ ಏನೋ ಒಂದು ಬಗೆಯ ಸಂಗೀತ ಸುಗಂಧ ಸಂತಸ ಮನೆಯಲ್ಲಿ. ಆದರೀಗ ಬಣಬಣ. ಎಷ್ಟು ಹೇಳಿದರೂ ಈ ಬಾವಿ ಸೊಸೆ ಒಳ್ಳೆ ಗಂಡಸಿನ ಹಾಗೆ ಮಾಸಲು ಬಣ್ಣದ ಪ್ಯಾಂಟ್ ಬನೀನು, ಕೈಗಿಲ್ಲ ಕಿವಿಗಿಲ್ಲ, ಹಣಿಗೆ ಮೊದಲೇ ಇಲ್ಲ, ತುಟಿಗೆ ಮಾತ್ರ ರಂಗು, ಎಣ್ಣೆ ಕಾಣದ ಚೋಟುದ್ದ ಕೂದಲು, ಲಕ್ಷಣವಾಗಿ ಸೀರೆ ಹೊಟ್ಟು ವಾಲೆ ಬಲೆ ಸರ ಎಲ್ಲ ಹಾಕೋ ಎಂದರೆ ಸರಿ. ನನ್ನ ಮಗಳಿಗೆ ಏನೋ ಹೇಳಬೇಡ, ಅವಳಿಗೆ ಇಷ್ಟವಾದ ಹಾಗೆ ಇರಲಿ ಅಣ್ಣನ ಆರ್ಡರ್ ಬಿಟ್ಟಿದ್ದ. ಒದ್ದಾಡಿ ಬಿಟ್ಟರು ಅಜ್ಜಿ ಮೊಮ್ಮಗಳ ಬಳೆಗಳ ಕಾಲ್ಗೆಜ್ಜೆಗಳ ಕಿಂಕಿನ ಶಬ್ದಕ್ಕಾಗಿ ತವಕಿಸತೊಡಗಿದರು. ಬೀದಿಯ ಸುಂದರಮ್ಮ ಒಂದು ದಿನ ಹಠತ್ತನೆ ಬಂದು ವನಜಮ್ಮನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ನನ್ನ ಮೊಮ್ಮಗಳು ಅಂದರೆ ನನ್ನ ಮಗಳ ಮಗಳಿಗೆ ಹಾರತಿ ಇಟ್ಟುಕೊಂಡಿದ್ದೇವೆ, ಬಂದು ಆಶೀರ್ವಾದ ಮಾಡಿ ಎಂದರು. ಮೊಮ್ಮಗಳು ದಿಗ್ಭ್ರಮೆಯಿಂದ ನೋಡಿದರು ವನಜಮ್ಮ. ತಮಗೆ ತಿಳಿದ ಹಾಗೆ ಅವರ ಮಗಳು ಸುನಿತಾಳಿಗೆ ಮಕ್ಕಳೇ ಇಲ್ಲ ಅಂತಿದ್ರಲ್ಲ. ಅನಾಥಾಶ್ರಮದಿಂದ ತಂದಳು ಹೆಣ್ಣು ಮಗನ. ಎಷ್ಟು ಮುದ್ದಾಗಿದೆ ಅಂತೀರಾ? ಸುಂದರಮ್ಮ ತಿಳಿ ಹೇಳುತ್ತಳು. ವನಜಮ್ಮನಿಗೆ ಮತ್ತು ಶಾಕ್. ಗಂಡು ಮಕ್ಕಳಿಗೇನು ಬರವೇ ಅನಾಥಾಶ್ರಮದಲ್ಲಿ? ಹಾಗೇನಿಲ್ಲ, ಹೆಣ್ಣು ಮಕ್ಕಳಿಗೆ ವಿಶ್ವಾಸ ಜಾಸ್ತಿ. ನಾಳೆ ಅವರೇ ಆಗೋರು, ತಂದೆ ತಾಯಿ ಕಾಯಿಲೆ ಬಿದ್ದಾಗ. ಈಗ ನಮ್ಮ ಸುಮಿತಳನ್ನು ನೋಡು, ನಮಗೆ ಸ್ವಲ್ಪ ತಲೆನೋವು ಅಂದರೆ ಸರಿ ಹಾರಿ ಬರ್ತಾಳೆ. ಅದೇ ಇಲ್ಲೇ ಇರೋ ಸೊಸೆ ಅಂದಿರು ತಿರುಗಿ ನೋಡೋಲ್ಲ. ಯಾರು ನಿಮ್ಮ ಸೊಸೆ ಥರ ಬರೋಲ್ಲ ವನಜಮ್ಮ, ಪುಣ್ಯ ಮಾಡಿದ್ರಿ ಅಂತ ಒಳ್ಳೆ ಸೊಸೆಯನ್ನು ಪಡೆಯೋಕ್ಕೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಮಗ ಅನ್ನೋನು ಮದುವೆ ಆಗೋವರೆಗೂ ಮಾತ್ರ, ಮಗಳು ಅನ್ನೋಳು ಕೊನೆವರೆಗೂ ಎಂದು. ಸುಂದರಮ್ಮ ಮಾತನಾಡ್ತಾನೇ ಇದ್ದರು. ವನಜಮ್ಮ ಅಲ್ಲಿಂದ ಜಾರಿಕೊಂಡರು. ಎಂಥ ಮೂರ್ಖಳು ತಾನು, ಕೈಯಲ್ಲಿದ್ದ ಚಿನ್ನದ ಮೌಲ್ಯವನ್ನು ಅರಿಯದವಳು. ಈಗ ನಿಜಕ್ಕೂ ಹಂಬಲಿಸತೊಡಗಿತು ಆ ಅಜ್ಜಿಯ ಜೀವ. ತನ್ನ ಮುದ್ದು ವಿಜಯಳಿಗಾಗಿ. ಎಲ್ಲಿದ್ದಾಳೆ? ಬೇಗ ಬರಬಾರದೆ? ಬಂದಳು. ಆದರೆ ನೀನು ಗಂಡು ಹುಡುಗನಾಗಿ ಹುಟ್ಟಬೇಕಿತ್ತು. ಅನ್ಯಾಯ ಅಂತ ಮಾತಿಗೂ ಹಂಗಿಸ್ತಿದ್ದೀಯಲ್ಲ ಅಜ್ಜಿ. ಈಗ ನೋಡು, ನಾನು ಗಂಡಾಗಿ ಬಂದಿದ್ದೀನಿ. ಮುಂದೆ ನಿಂತಳು. ಅರೆ ಹೌದು, ತೇಟ್ ಗಂಡು ಹುಡುಗನ ವೇಷ, ತಲೆಯ ಕೂದಲು, ಡ್ರೆಸ್, ನಿಲ್ಲೋ ಮಾತನಾಡುವ ಸ್ಟೈಲ್, ಕೈಯಲ್ಲಿ ಸಿಗರೇಟ್ ಬೇರೆ. ಇದೆಲ್ಲಿಂದ ಬಂದ ಈ ಹುಡುಗ? ತಮ್ಮ ನಯನಾಜುಕಿನ ಮೊಮ್ಮಗಳು ವಿಜಯ ಎಲ್ಲಿಗೆ ಹೋದಳು? ವಿಜಯ ಕರೆದರು ವನಜಮ್ಮ ಸುತ್ತಮುತ್ತ ನೋಡ್ತಾ. ವಿಜು, ಏನಜ್ಜಿ? ಬಂದಿದ್ದಲ್ಲ ಎದುರಿಗಿದ್ದ ಹುಡುಗ ಒರಟು ಧ್ವನಿಯಲ್ಲಿ. ನಾನೀಗ ಹುಡುಗನಾಗಿ ಬಿಟ್ಟಿದ್ದೇನೆ ಅಜ್ಜಿ, ಹಾಯಾಗಿ ತಿಳಿಸ್ತು. ಆ ಮುದುಕಿ ಪಿಳಿ ಕಣ್ಣು ಬಿಟ್ಟಾಗ, ಅಜ್ಜಿ, ಹೀಗೆಲ್ಲ ಸೆಕ್ಸ್ ಚೇಂಜ್ ಅಂದರೆ ಲಿಂಗ ಬದಲಾವಣೆ ಮಾಡುವ ಪ್ರೈವೇಟ್ ಕೇಂದ್ರಗಳಿವೆ. ಚೆನ್ನಾಗಿ ಖರ್ಚು ಮಾಡಿದರೆ ಹೆಣ್ಣು ಗಂಡಾಗಬಹುದು, ಗಂಡು ಹೆಣ್ಣಾಗಬಹುದು. ಎಂಥ ಸೌಲಭ್ಯ ಅಲ್ವಾ ಅಜ್ಜಿ? ನನ್ನ ನೋಡಿದಾಗೆಲ್ಲ ನೀನು ಗಂಡಾಗಬೇಕಿತ್ತು ಅಂತ ಸುಡಿತಿದ್ದಿ ಅಲ್ವಾ? ದಿನಕ್ಕೆ 1000 ಸಲವಾದರೂ. ಅದಕ್ಕೆ ನಿನ್ನ ಸಾಸಿವೆ ಡಬ್ಬದಿಂದ ಹಣ ಹಾರಿಸಿ ಲಿಂಗ ಬದಲಾವಣೆ ಮಾಡ್ಕೊಂಡು ಬಂದ್ಬಿಟ್ಟೆ. ಈಗ ತೃಪ್ತಿ ಆಯ್ತಾ ಅಜ್ಜಿ? ಆರತಿ ಮಾಡಜ್ಜಿ, ವಂಶೋದ್ಧಾರಕ ಬಂದಿದ್ದಾನೆ. ಪಾಪ ಅಜ್ಜಿ ಹತ್ರ ಮಾತೇ ಇರಲಿಲ್ಲ. ಮಿಕಿ ನೋಡ್ತಾ ನಿಂತುಬಿಡ್ತು. ಅಷ್ಟೇ ಅಲ್ಲ ಅಜ್ಜಿ, ನಾನು ಮದುವೆನೂ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡು ನನ್ನ ಹೆಂಡ್ತಿನ. ಬಾರು ಚಂದೀರ್, ಅಜ್ಜಿಗೆ ನಮಸ್ಕಾರ, ಹಲ್ಲೆ ಮಾಡೋಣ. ಮುಂದೆ ಬಂದವನು ಸುಹೃದ್ರೂಪಿ ತರುಣ. ಈಗೆಲ್ಲ ಒಂದೇ ಸೆಕ್ಸ್ ಅಂದರೆ ಒಂದೇ ಗೇಸ್ ಲಿಂಗದವರು ಮದುವೆ ಮಾಡಿಕೊಳ್ಳುವುದು ಫ್ಯಾಷನ್ ಆಗಿಬಿಟ್ಟಿದೆ. ಅದಕ್ಕೆ ಗೇಸ್ ಮ್ಯಾರೇಜ್ನ ಅಂತಾರೆ. ಅವನು ಲಾಯರ್. ಆದರೆ ಅಜ್ಜಿ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ, ಮೂರ್ಛೆ ಹೋಗಿದ್ದರು. ಎಚ್ಚರ ಬಂದಾಗ ಒಂದೇ ಆಶ್ಚರ್ಯ ನೋಟ. ಎದುರಿಗೆ ಮಗ ಸೊಸೆ ಗೌರಿ ನಿಂತಿದ್ದರು. ಇದು ಅಣ್ಣ ಮಗಳು. ಅವರ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿದ್ದಳು. ಸೀರೆ ಹುಟ್ಟಿದ್ದ ವಿಜಯ, ನೀನು ಯಾವಾಗ ಮತ್ತೆ ಹೆಣ್ಣಾದೆ? ಅಜ್ಜಿ ಸಂತಸ ಸಂಭ್ರಮದಿಂದ ಪ್ರಶ್ನಿಸಿದಾಗ ಅಮ್ಮನತ್ತ ತಿರುಗಿ
ಕಣ್ಣು ಮಿಟುಕಿಸಿದಳು. ಕಿಲಾಡಿ ಹುಡುಗಿ. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.